ನಮ್ದೀಗ ಇಲ್ಲೆಲ್ಲ ಸುತ್ತಾಡಿ ಆಗಿದೆ. ಎಲ್ಲಿ ಅಂದರೆ ಮಾರ್ಕೆಟ್. ಈಗ ಇಲ್ಲಿ ಒಂದು ಯಾವುದೋ ಒಂದು ಕ್ರಿಕೆಟ್ ಸ್ಟೇಡಿಯಂ ಉಂಟು. ನಾವು ಆ ಕಡೆ ಕೆಳಗಡೆ ಹೋಗಿದ್ದೀವಿ. ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಒಂದು ಉಂಟಂತೆ, ಅದನ್ನು ನೋಡಿಕೊಂಡು ಹೋಗುವಂತ. ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನೋಡ್ಲಿಕ್ಕೆ ಆಗಲಿಲ್ಲದ್ರೆ ನಾವು ಸೀದಾ ಅಲ್ಲಿಂದ ವಿಶಾಲ್ ಮಾರ್ಟ್ ಅಂತ ಒಂದು ಮಾರ್ಕೆಟ್ಗೆ ಹೋಗ್ತೇವೆ. ಈಗ ತೋರಿಸ್ತೇನೆ. ಈಗ ಈ ಕಡೆ ಉಂಟು ಸ್ಟೇಡಿಯಂ. ಈಗ ನೀವು ಮುಂದ್ಗಡೆಯಿಂದ ನಾನು ತೋರಿಸ್ತೇನೆ ನಿಮ್ಗೆ ಎಲ್ಲಿ ಅಂತ. ಇಲ್ಲಿ ನೋಡಿ, ನಿಮಗೆ ಕಾಣ್ತಿರ್ಬೋದು, ಆ ಕಡೆ ಉಂಟು ಕ್ರಿಕೆಟ್ ಸ್ಟೇಡಿಯಂ. ಇಲ್ಲಿ ನಿಮಗೆ ಮೊಬೈಲಲ್ಲಿ ಕಾಣ್ತಿಲ್ಲ, ನಮಗೆ ಈಗ ಕಾಣ್ತಾ ಉಂಟು ನೋಡಿ. ಲೈಟ್, ದೊಡ್ಡ ದೊಡ್ಡ ಲೈಟ್ ಕಾಣ್ತದ. ಅದೇ ರೀತಿ ಈಗ ನಾವು ಅಲ್ಲಿ ಮೈನ್ ರೋಡಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ಒಂದು ಗಡಿಯಾರ ಥರ ಉಂಟು. ಇದೆಲ್ಲ ಊರಿನ ಹೆಸರೆಲ್ಲ ಗೊತ್ತಿಲ್ಲ ನಮಗೆ ಕೂಡ ಯಾವುದಂತ. ನೋಡಿ ಈ ಥರ ಒಂದು ಉಂಟು. ಗಂಟೆದ್ದು ಸರ್ಕಲ್. ಇದು ಇಲ್ಲಿ ಸರ್ಕಲ್ ಆದಮೇಲೆ ನೋಡಿ ಅದು ಕ್ರಿಕೆಟ್ ಸ್ಟೇಡಿಯಂ ಕಾಣ್ತಿರ್ಬೋದು. ಈಗ ನಿಮಗೆ ಕಾಣ್ತಿರ್ಬೋದು ನೋಡಿ, ರೂಫ್ ಕಾಣ್ತದ ನೋಡಿ. ಇದೆ ದೊಡ್ಡ ದೊಡ್ಡ ಲೈಟ್ ಎಲ್ಲ ಉಂಟು ಇಲ್ಲಿ ಆಲ್ರೆಡಿ. ಇದು ಅದಕ್ಕೆ ಹೋಗುವ ರೋಡ್, ಮೈನ್ ರೋಡು. ಇದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಯಾವುದಂತ ಗೊತ್ತಿಲ್ಲ. ನಾವು ಅಲ್ಲಿ ಹೋಗಿ ಗೂಗಲ್ ಮಾಡ್ತೀವಿ. ಇದೇನಂದರೆ ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಕ್ಲಬ್ ಅಂತ. ಇದು ಕ್ಲಬ್ ಅಂದರೆ ಎಲ್ಲ ಇದು ಉಂಟು. ಟೆನ್ನಿಸ್, ಬ್ಯಾಡ್ಮಿಂಟನ್, ಖೋ ಖೋ ಫುಲ್ ಉಂಟು. ಫುಟ್ಬಾಲ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಎಲ್ಲ ಗೇಮ್ಸ್ ಇದುಂಟು. ಹಾಗೆ ಕ್ರಿಕೆಟ್ ಇದು ಕೂಡ ಉಂಟು. ಇದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ವಾ ಅಂತ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ತೀವಿ. ಇಲ್ಲಿಗೆ ನಾವು ಬಂದಿದ್ದೇವೆ ಸ್ಟೇಡಿಯಂ ಹತ್ತಿರ. ಇದಂತ ನೆಹರು ಸ್ಟೇಡಿಯಂ. ಎಂಟ್ರಿ ಇಲ್ಲ ಅಂತ ಇದಕ್ಕೆ, ಅಲೌಡ್ ಇಲ್ಲ ಅಂತ. ಇಲ್ಲಿ ತುಂಬ ರೂಲ್ಸ್ ಕೂಡ ಉಂಟು ನೋಡಿ, ಬೋರ್ಡಲ್ಲೆಲ್ಲ ಹಾಕಿದ್ದಾರೆ. ತುಂಬ ರೂಲ್ಸ್ ಉಂಟು ಇಲ್ಲಿಗೆ ಹೋಗ್ಬೇಕಂದ್ರೆ. ವಿಶಾಲ್ ಮಾರ್ಟ್ ಬೇಡ. ಆದರೆ ಕೆಲವು ಗಾಡಿಗಳು ಹೋಗ್ತುಂಟು, ನಮ್ಮನ್ನೇ ಬಿಟ್ಟಿಲ್ವಲ್ಲ, ಯಾರಿಗೆ ಹೋಗ್ಲಿಕ್ಕಿಲ್ವ ಅಂತ ಗೊತ್ತಿಲ್ಲ ನಮಗೆ ಕೂಡ. ವರ್ಕರ್ಸ್ನಲ್ಲಿ ಇಲ್ಲ, ಯಾರಿಗೆ ಹೋಗ್ಲಿಕ್ಕಿಲ್ಲ ಅಂತ ನಾವು ಕೇಳಿದ್ವಿ. ಇಲ್ಲಿ ಎನ್ಕ್ವೈರಿ ಮಾಡಿದ್ವಿ ವಾಚ್ಮ್ಯಾನ್ ಅವ್ರ ಹತ್ರ. ಅವ್ರು ಹೇಳಿದ್ರು ಎಂಟ್ರಿ ಇಲ್ವಾ ಅಂತ. ನಾವೀಗ ಸ್ಟೇಡಿಯಂ ಹತ್ರ ಬಂದಿದ್ವಿ. ಇಲ್ಲಿ ಎಂಟ್ರಿ ಇಲ್ಲ ಅಂತೆ. ಅದು ಯಾರೋ ಮ್ಯಾಚ್ ಏನು ಆಗ್ತಾ ಉಂಟು, ಹಾಗಾಗಿ ಯಾರಿಗೆ ಎಂಟ್ರಿ ಇಲ್ಲ ಹೊರಗಿನವರಿಗೆ. ಅಲ್ಲಿ ಕೆಲಸಗಾರರಿಗೆ ಮಾತ್ರ. ನಾವು ಒಬ್ಬ ಕೆಲಸದವ್ರ ಹತ್ರ ಕೂಡ ಮಾತಾಡಿದ್ವಿ. ಅವರು ಕೂಡ ಹೇಳಿದ್ರು ಇಲ್ಲಿ ಪರ್ಮಿಷನ್ ಕೇಳಿ ಅಂತ ಹೇಳಿದ್ರೆ. ಅವರು ಕೂಡ ಹೇಳಿದ್ರು ಆಗ್ಲಿಕ್ಕಿಲ್ಲ ಇವತ್ತು, ನಾಳೆ ಬೇಕಾದ್ರೆ ನೋಡ್ಬೋದು ಅಂತ. ಇದು ಗೋವಾದ್ದೇ ಮೈನ್ ಸ್ಟೇಡಿಯಂ ಅಂತ. ಇದು ನಾನು ನಿಮ್ಮೆ ತೋರಿಸ್ತೀನಿ. ಇದು ಕಾಣುದಿಲ್ಲ ಏನು ಕೂಡ ಇಲ್ಲೇನೆ ನಿಮಗೆ. ಕಾಣುದಿಲ್ಲ ಏನು ಕೂಡ. ಫುಲ್ ಇದು ಮಾಡಿದ್ದಾರೆ ಡೋರ್ ಎಲ್ಲ. ಈಗ ನಾವು ಇಲ್ಲಿಂದ ಸೀದಾ ವಿಶಾಲ್ ಮಾರ್ಕೆಟ್ ಲೊಕೇಶನ್ ಹಾಕಿ ವಿಶಾಲ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಿ ನಂತರ ಸೀದಾ ಮನೆಗೆ ಹೋಗಿ ಊಟ ಮಾಡಿ ನೆಕ್ಸ್ಟ್ ನಮ್ಮ ಬೀಚ್ಗೆ ಹೋಗ್ಲಿಕ್ಕೆ ಉಂಟು. ಈಗ ವಿಶಾಲ್ ಮಾರ್ಕೆಟ್ಗೆ ನಾವು ಫೈನಲ್ ಆಗಿ ಈಗ ವಿಶಾಲ್ ಮಾರ್ಟಿಗೆ ಬಂದಿದ್ದೇವೆ. ಸ್ವಲ್ಪ ವಿಡಿಯೋ ಮಾಡಲಿಲ್ಲ ಬರುವಾಗ, ಯಾಕೆಂದರೆ ನಮ್ಮದು ಸ್ವಲ್ಪ ಲೊಕೇಶನ್ ಇದಾಗಿ ಪ್ರಾಬ್ಲಮ್ ಆಗಿ ಸುತ್ತಾಡಿ ಬಂದದ್ದು. ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಕೂಡ ಮಾಡಲಿಲ್ಲ. ಲೊಕೇಶನ್ ನೋಡ್ತಿದ್ದೆ. ಸ್ವಲ್ಪ ಒಂದು 2-3 ಕಿಲೋಮೀಟರ್ ಸುತ್ತಿ ಬಂದದ್ದು. ಈಗ ನಿಮಗೆ ತೋರಿಸ್ತೇನೆ. ವಿಶಾಲ್ ಮಾರ್ಟ್ ಅಂದರೆ ಏನಂದರೆ ಸಿಟಿ ಸೆಂಟರ್ ಮಾಲ್ ಥರ ಉಂಟು. ನಿಮಗೆ ಕೂಡ ತೋರಿಸ್ತೇನೆ ಯಾವ ರೀತಿ ಉಂಟಂತ. ಇದೆ ನೋಡಿ ವಿಶಾಲ್ ಮಾರ್ಟ್, ಮೆಗಾ ಮಾರ್ಟ್ ಅಂತ ವಿಶಾಲ್. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದ್ದೇವೆ. ಏನಂದರೆ ಫಸ್ಟ್ ಫ್ಲೋರ್ ಲೇಡೀಸ್ ಮಾತ್ರ. ಅದು ನಮ್ಮ ಹತ್ರ ಯಾರಿಲ್ಲ ಲೇಡೀಸ್ ಡ್ರೆಸ್ ತಗೊಳ್ಳಿಕ್ಕೆ. ಹಾಗಾಗಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದ್ದೇವೆ. ಸೆಕೆಂಡ್ ಫ್ಲೋರ್ ನೋಡುವ. ಅಷ್ಟೇನು ದೊಡ್ಡದಿಲ್ಲ, ಕ್ಲೀನಿಕ್ ಕೂಡ ಇಲ್ಲ ಅಷ್ಟು. ಇಲ್ಲಿ ನೋಡಿ ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ. ಇನ್ನು ಮೇಲ್ಗಡೆ ಹೋಗಿ ನೋಡಬೇಕು. ಇದು ನೋಡಿ ಎಲ್ಲ ಮಾಲ್. ಇದು ಬಾಯ್ಸ್ ಸೆಕ್ಷನ್ ಆಗಿ ಈಗ ಬಂದ್ವಿ ನಾವು. ಇಲ್ಲಿ ನೋಡಿ ಪ್ರಕಾಶ್ ಬ್ರೋ ಅನ್ಕೊಂಡ್ರು 300 ರೂಪಾಯಿಗೆ 2 ಪ್ಯಾಂಟ್ ಅಂತ. ಅದು ಬೈ ಗೆಟ್ ಕೀರ್ತಿ ಪರ್ಚೇಸ್ ಮಾಡ್ತಿದ್ದಾರೆ ಡ್ರೆಸ್ ಅನ್ನು. 10 ಕೊಟ್ಟಿದ್ದು 2 ಲಕ್ಷ. ಇದು 2 ಲಕ್ಷದ್ದು. ಯಾವ ಕಂಪನಿ ಇದರಲ್ಲಿ ಉಂಟು ನೋಡಿ ಬೇಕಾದ್ರೆ. ಅದು ಯಾವ್ದಂದ್ರೆ ಇದು ಇಲ್ಲಿ ಸಿಗುದಿಲ್ಲ. ಅದು ನಂಗೆ ಗಿಫ್ಟ್ ಕೊಡು. ಅಲ್ಲ, ಇದು ಇಲ್ಲಿ ಸಿಗುದಿಲ್ಲ. ಇದು ಡೆಲ್ಲಿಯಲ್ಲಿ ಮಾತ್ರ ಸಿಗುದಿಲ್ಲ. ಇಲ್ಲಿ ನಾವು ತಂದದ್ದು. ಇದು ನೋಡಿ, ಇದು ನಾವು ಡೆಲ್ಲಿಯಿಂದ ತಗೊಂಡ. ಇದು 2 ಕೋಟಿ ರೂಪಾಯಿ, 10 ಲಕ್ಷ ನೋಡಿ. ಬೇರೆಯವರು ಹೇಳ್ತಾರೆ ಇದು ಲೋಕಲ್ ಡ್ರೆಸ್ ಅಂತ. ಆದ್ರೆ ಇದು ಬ್ರ್ಯಾಂಡೆಡ್. ಇದು ಡೆಲ್ಲಿಯಲ್ಲಿ ಮಾತ್ರ ಪ್ರಿಂಟ್ ಮಾಡೋದು. ಬೇಕಾದ್ರೆ ನೀವು ಕ್ವಾಲಿಟಿ ಮುಟ್ಟಿ ನೋಡ್ಬೋದು. ವಾಯ್ಸ್ ಪಾಯಿಂಟ್ ಬೈ 1 get 1 ಫ್ರೀ. ಬೈ 1 get 1 ಫ್ರೀಯಾ? ಸರಿಯಾ? ಬೈ 1 get 1 ಫ್ರೀಯಾ? ಬೈ 1 ಇದಕ್ಕೆ ಒಂದಕ್ಕೆ 800 ರೂಪಾಯಿ. 2 ತಗೊಂಡ್ರೆ 4 ರೂಪಾಯಿಗೆ ಸಿಗ್ತದೆ, 400 ರೂಪಾಯಿಗೆ. ಈಗ ಕೆಲವು ಬಟ್ಟೆಗಳನ್ನೆಲ್ಲ ತಗೊಂಡ್ವಿ ನಾವು. ಪ್ರಕಾಶ್ ಬ್ರೋ ಪರ್ಚೇಸ್ ಮಾಡಿದ್ದಾರೆ ನೋಡಿ. ಇದು ನೋಡಿ, ಇದೆಲ್ಲ ಚಪ್ಪಲ್, ಶೂಸ್. ಇಲ್ಲಿ ಬಾಯ್ಸ್ ಶೂಸ್ ಕೂಡ ಉಂಟು, ಲೇಡೀಸ್ ಚಪ್ಪಲ್ಸ್. ಇನ್ನು ನಾನಿಲ್ಲಿ 2 ಫ್ಲೋರ್ ಅಂತ ಅಂದ್ಕೊಂಡಿದ್ದೆ. ಇನ್ನು ಮೇಲೆ ಕೂಡ ಫ್ಲೋರ್ ಉಂಟು, ಗೊತ್ತಾಗೋದಿಲ್ಲ ಮಾಲ್ ಅಂತ ಥರ. ಅದು ಸೈಡಲ್ಲಿ ಇದು ಮೇಲ್ಗಡೆ ಫ್ಲೋರ್ಗೆ ಮೆಟ್ಟಿಲು. ಇಲ್ಲಿ ನೋಡಿ ತುಂಬ ಶೂಗಳೆಲ್ಲ ಉಂಟು. ತುಂಬ ಶೂಗಳೆಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಲೈನ್ಗೆ.
ಇನ್ನು ಮೇಲ್ಗಡೆ ಗ್ರೋಚರ್ ಇದು ಮೇಲ್ಗಡೆ ಜ್ಯೂಸ್ ಇದೆಲ್ಲ ಇರ್ಬೋದು, ನೋಡ್ಬೇಕಷ್ಟೇ. ಇನ್ನು 3ನೇ ಫ್ಲೋರಿಗೆ ಹೋಗ್ಬೇಕು. ಈಗ 2ನೇ ಫ್ಲೋರ್ ಇದು. ಇದು ಗ್ಯಾಸ್ ಇದ್ದೆಲ್ಲ ಇದು ಫ್ಲೋರು. ಇದು ಎಲೆಕ್ಟ್ರಿಕ್ ವಸ್ತುಗಳು ಜಾಸ್ತಿ ಉಂಟು ಇಲ್ಲಿ. ಗ್ಯಾಸ್ ಸ್ಟವ್ ಮತ್ತು ಇದು 4,000 ಓವನ್ ಅದೆಲ್ಲ ಇದು 3ನೇ ಫ್ಲೋರಲ್ಲಿ ಉಂಟು. ತುಂಬ ಉಂಟು ಇಲ್ಲಿ. ಮಿಕ್ಸಿ ನೋಡಿ, ಮಿಕ್ಸಿ ತವಾ ಆ ಥರದ್ದೇ ಲಾಂಗ್ ಉಂಟು ನೋಡಿ. ಈಗ ಇಲ್ಲಿಂದ ನಮಗೇನು ಪರ್ಚೇಸ್ ಮಾಡಲಿಕ್ಕಿಲ್ಲ, ನಾವು ಸೀದಾ ಇನ್ನು 4ನೇ ಫ್ಲೋರಿಗೆ ಹೋಗೋದು. ಅಲ್ಲಿ ನೋಡು ಏನೆಲ್ಲ ಉಂಟಂತ. 4ನೇ ಫ್ಲೋರ್ಗೆ ಹೋಗ್ತಿದ್ದೇವೆ. ನೋಡಿ ಇಲ್ಲಿ ತಿಂಡಿ ಎಲ್ಲ ತುಂಬ ಇಟ್ಟಿದ್ದಾರೆ ನೋಡಿ. ತುಂಬ ಬಿಸ್ಕೆಟ್ಗಳು ಇಟ್ಟಿದ್ದಾರೆ. ಇದೆಲ್ಲ ತಿಂಡಿದ್ದು, ತಿಂಡಿ ಬಿಸ್ಕೆಟ್ ಮನೆಗೆ ಬೇಕಾಗುವ ಸಾಮಗ್ರಿಗಳಿದ್ದು 4ನೇ ಫ್ಲೋರು. ತೋರಿಸ್ತೇನೆ ಮೇಲ್ಗಡೆ ಹೋಗಿ ಯಾವ ರೀತಿ ಉಂಟು ಅಂತ. ತಿಂಡಿಗಳ ರಾಶಿ ಉಂಟು. ಇದು ತಿಂಡಿದ್ದು ಬಿಸ್ಕೆಟ್, ಬೈ 1 get 1 ಫ್ರೀ. ಎಷ್ಟು ರೂಪಾಯಿಗೆ? 144. ಇದು ನೋಡಿ ಮಿಕ್ಸರ್. ಇದೆಲ್ಲ ನಮ್ಮದು ಸಿಟಿ ಸೆಂಟರಲ್ಲಿ ಹೇಗೆ ಉಂಟು ಅದೇ ರೀತಿ ಮಾಲ್, ದೊಡ್ಡ ಮಾಲ್ ಅಷ್ಟೇ. ಇದೆಲ್ಲ ಇದೇ ರೀತಿ ತಿಂಡಿಗಳಿಟ್ಟಿದ್ದಾರೆ. ಈ ಕಡೆ ಬಂದರೆ ಕೂಡ ತಿಂಡಿಗಳು, ಮ್ಯಾಗಿ, ನೂಡಲ್ಸ್. ಮತ್ತು ಇಲ್ಲಿ ಜ್ಯೂಸ್ಗಳು, ಜ್ಯೂಸ್ ಉಂಟು, ತುಂಬ ಜ್ಯೂಸ್ಗಳು ಉಂಟು ಇಲ್ಲೆಲ್ಲ. ಇಲ್ಲಿ ಹನಿಗಳುಂಟು, ಬೈ 1 get 1 ಫ್ರೀ. ಮತ್ತು ಜಾಮೂನು ಫುಲ್. ಇದು ಮಾಲ್ ನೋಡಿ. ಕಿಸಾನ್ ಜಾಮು, ಕಿಸಾನ್ ಹಾರ್ಲಿಕ್ಸ್, ಎನರ್ಜಿಗೆ ಹಾರ್ಲಿಕ್ಸ್ ಬೋರ್ಡಿ ಕೀರ್ತಿ ಬ್ರು. ಹಾರ್ಲಿಕ್ಸ್ ಬೋರ್ಡಾ? ಹಾರ್ಲಿಕ್ಸ್ ಎಲ್ಲ ಉಂಟು. ಇದು ಅಕ್ಕಿ. ಓಹ್ ಇದು ನೋಡಿ ಅವಲಕ್ಕಿ ಕೂಡ ಪ್ಯಾಕ್ ಮಾಡಿ ಉಂಟು ಇಲ್ಲಿ. ಅವಲಕ್ಕಿ ಫುಲ್ ಉಂಟು ನೋಡಿ. ಸನ್ಫ್ಲವರ್ ಆಯಿಲ್ಗಳು, ಮನೆಗೆ ಬೇಕಾಗುವ ಎಲ್ಲ ಅಡುಗೆ ಸಾಮಗ್ರಿಗಳು ಇಲ್ಲೇ ಸಿಗ್ತದೆ ಮಾಲಿಗೆ. ಇದೆಂತ ವಿಶಾಲ್ ಮಾರ್ಟ್ ಅಂತ ಮಡ್ಗಾವ್ ಹತ್ತಿರ ಬರ್ತದೆ. ಲೊಕೇಶನ್ ಎಲ್ಲ ಗೊತ್ತಿಲ್ಲ, ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಎಲ್ಲಿ ಅಂತ. ಇಲ್ಲಿ ನೋಡಿ ಸನ್ಸ್ಕ್ರೀನ್ಸ್. ನಿನ್ನೆ ನಾವು ಸನ್ಸ್ಕ್ರೀನ್ ಪರ್ಚೇಸ್ ಮಾಡಿದ್ವಿ. ಈಗ ನೋಡಿ ಸನ್ಸ್ಕ್ರೀನ್ ಬೇಕು ಇಲ್ಲಿ, ಅಂದರೆ ಬಿಸಿಲು ಸ್ವಲ್ಪ ಜಾಸ್ತಿ ನೋಡಿ. ಇಲ್ಲಿ ಸನ್ಸ್ಕ್ರೀಮ್ ಎಲ್ಲ ಉಂಟು. ಸನ್ಸ್ಕ್ರೀಮ್ ಫ್ಲೋರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು. ಗೋವಾ ಸೀರೀಸ್ಗಳು ಇನ್ನೂ ಕೂಡ ಬರ್ತಾ ಇರ್ತದೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮುಂದಿನ ವಿಡಿಯೋ ಎಲ್ಲಾದರೂ ಸುತ್ತಾಡಲಿಕ್ಕೆ ಹೋಗಿ ವಿಡಿಯೋ ಮಾಡಿ ಹಾಕ್ತೀವಿ.